ತಂಡ ಅಂತಂದ್ರೆ ಹೌದು, ವಿಶ್ವವಾಣಿ ಐಪಿಎಲ್ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರ ಫುರ್ಮಾಡ್. 18 ವರ್ಷಗಳ ಕನಸಿಗೆ ಇವತ್ತು RCB ಟ್ರೋಫಿಯ ಮೂಲಕ ಸಾಗಿಸಿಕೊಂಡಿದೆ. ಈ ಒಂದು ಐತಿಹಾಸಿಕ ಪಂದ್ಯದಲ್ಲಿ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ, ಚೇಜ್ ಮಾಸ್ಟರ್, ರನ್ ಮಷೀನ್ ವಿರಾಟ್ ಕೊಹ್ಲಿ ಅವರು ಕಣ್ಣೀರಿಟ್ಟಿದ್ದಾರೆ. ಹೌದು ಪ್ರಿಯ ವೀಕ್ಷಕರೇ, ಈ ಒಂದು ಕ್ಷಣಕ್ಕಾಗಿ ಈ ಒಬ್ಬ ಪುಣ್ಯಾತ್ಮ, ಈ ಒಬ್ಬ ನಮ್ಮ ವಿರಾಟ್ ಕೊಹ್ಲಿ ಎಂಬ ಶಕ್ತಿ RCBಗೆ ಇದ್ದಾಗಿನಿಂದಲೂ ಕೂಡ ಕಪ್ ಮೇಲೆತ್ತಬೇಕು ಎನ್ನುವಂತಹ ಆ ಕ್ಷಣಕ್ಕೆ ಕಾಯ್ತಾ ಇದ್ದ. 18 ವರ್ಷಗಳಿಂದ ಕಾಯ್ತಾ ಇದ್ರು ನಮ್ಮ ವಿರಾಟ್ ಕೊಹ್ಲಿ. ಆದರೆ ಪ್ರತಿ ವರ್ಷವೂ ಕೂಡ ಕೈ ಕುಲುಕಿರಲಿಲ್ಲ. ಆದರೆ ಈ ಬಾರಿ RCBಯ ವಿರಾಟ್ ಕೊಹ್ಲಿ ಅವರ ಕನಸು ನನಸಾಗಿದೆ. ಸ್ಟೇಡಿಯಂ ಅಲ್ಲಿ ಕಣ್ಣೀರಿಟ್ಟಿದ್ದಾರೆ. ಕಣ್ಣೀರಿಡುವುದಲ್ಲ, ಗಳಗಳನೆ ಅತ್ತಿದ್ದಾರೆ. ಇಡೀ ಸ್ಟೇಡಿಯಂ ಅಲ್ಲಿ ಕೂತು ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ. ಈ ಒಂದು ಕ್ಷಣವನ್ನ ನಾನು ಕಂಡಿದ್ದು ಕೂಡ ತುಂಬಾ ಪುಣ್ಯ ವೀಕ್ಷಕರೇ. ಇದೊಂದು ನೀವು ದೃಶ್ಯವನ್ನ ನೋಡಿರ್ತೀರಿ, ಅದೆಂತ ಎಮೋಷನಲ್ ಮೂಮೆಂಟ್. ಅಬ್ಬಾ ನಾನ್ ಕಾಣೆ, ಇವತ್ತು RCBಯ ತಂಡದ ಆರ್ಭಟದ ಮುಂದೆ ಪಂಜಾಬ್ ಕಿಂಗ್ಸ್ ಧೂಳಿಪಟವಾಗಿದೆ. ಇಷ್ಟು ವರ್ಷಗಳಿಂದಲೂ ಕೂಡ ಜಗತ್ತಿನಾದ್ಯಂತ ಫ್ಯಾನ್ಸ್ ಕಾಯ್ತಾ ಇದ್ರು ಈ ಒಂದು ಗೆಲುವಿಗಾಗಿ, ಈ ಒಂದು RCB ಕ್ಷಣಕ್ಕಾಗಿ. ಟ್ರೋಫಿಯನ್ನ ಮೇಲೆತ್ತಲು ಕಾತುರದಿಂದ ಕಾಯ್ತಾ ಇದ್ದ ನಮ್ಮ RCBಗೆ ಇವತ್ತು ಟ್ರೋಫಿ ಒಲಿದಿದೆ. ಪ್ರಿಯ ವೀಕ್ಷಕರೇ, RCB ಆರಂಭವಾದಾಗಿಂದಲೂ ಕೂಡ ಈ ಒಂದು ಕ್ಷಣಕ್ಕಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಕಾಣ್ತಾ ಇದ್ರು. 2008ರಿಂದ 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25ನೇ ವರ್ಷದಂದು RCBಯ ವಿರಾಟ್ ಕೊಹ್ಲಿ ಅವರ ಕನಸು ನನಸಾಗಿದೆ. 4 ಬಾರಿ RCB ಫೈನಲ್ಗೆ ಬಂದಾಗಿನಿಂದಲೂ ಕೂಡ ಒಮ್ಮೆ ಈ ಟ್ರೋಫಿಯನ್ನ ಮೇಲೆತ್ತಲು ಸಾಧ್ಯವಾಗಿಲ್ಲ. ಆದರೆ 2025ನೇ ಇಸ್ವಿಯಲ್ಲಿ ಕೂಡ ಎಲ್ಲೋ RCBಯ ಕಪ್ ಮಿಸ್ ಆಗುತ್ತೆ ಎನ್ನುವಂತ ಹಂತದಲ್ಲಿ ಬಂದಿತ್ತು. ಆದರೆ RCBಗೆ ಲಕ್ ಒಲಿದು ಬಂದಿತ್ತು. RCBಯ ವಿರಾಟ್ ಕೊಹ್ಲಿ ಅವರಿಗೆ ಲಕ್ ಒಲಿದು ಬಂದಿತ್ತು. ಟೂರ್ನಿ ಉದ್ದಕ್ಕೂ ಕೂಡ ಗೆಲುವನ್ನು ಮುನ್ನಡೆ ಕಾಯಬೇಕು ಎನ್ನುವಂತಹ ನಿಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವರು ಗೆಲುವನ್ನು ಕಂಡರು. ಹಾಗಾಗಿ ಇಡೀ ಸ್ಟೇಡಿಯಂ ಅಲ್ಲೇ ಕಣ್ಣೀರಿಟ್ಟು ಬಿಕ್ಕಿ ಬಿಕ್ಕಿ ಹತ್ರ ಇಡೀ ಕ್ಯಾಮ್ರಾಗಳೆಲ್ಲವೂ ಕೂಡ ವಿರಾಟ್ ಅವರ ಮೇಲಿತ್ತು. ಯಾಕಂತಂದರೆ ಈ ಒಬ್ಬ ಪುಣ್ಯಾತ್ಮ ಇಡೀ ತನ್ನ ತವರು ಡೆಲ್ಲಿ ಆದರೂ ಕೂಡ ನಮ್ಮ ಕರುನಾಡಿನ ತಂಡಕ್ಕೆ, ನಮ್ಮ ಬೆಂಗಳೂರು ತಂಡಕ್ಕೆ ಸತತ 18 ವರ್ಷಗಳಿಂದ ಆಡ್ತಾ ಬಂದಿದ್ರು. ಇಂತಹ ದೊಡ್ಡ ಫ್ಯಾನ್ಸ್ ಬೇಸನ್ನು ಹೊಂದಿರತಕ್ಕಂತಹ ನಮ್ಮ ಬೆಂಗಳೂರು ತಂಡಕ್ಕೆ ಒಂದಾದ್ರೂ ಕಪ್ಪನ್ನು ಗೆಲ್ಲಿಸಿ ಕೊಡಬೇಕು ಎನ್ನುವಂತಹ ಆಸೆಯನ್ನ ನಮ್ಮ ವಿರಾಟ್ ಕೊಹ್ಲಿ ಅವರು ಇಟ್ಕೊಂಡು ಬಂದಿದ್ರು. ಅದು ಪತ್ನಿಯ ಎದುರು. ಪತ್ನಿ ಕೂಡ ಈ ಒಂದು ಸ್ಟೇಡಿಯಂ ಅಲ್ಲಿ ಹಾಜರಿದ್ರು. ನಮ್ಮ ಆಪತ್ ಬಾಂಧವ ಕುಚಿಕು ಚಡ್ಡಿ ದೋಸ್ತರಂತಿರ್ತಕ್ಕಂತಹ AB ವಿಲಿಯರ್ಸ್ ಇದ್ರು, ಗೇಲ್ ಅವರಿದ್ರು, ಅನಿಲ್ ಕುಂಬ್ಳೆ, ಈ ತರಹದ ದಿಗ್ಗಜರ ಜೊತೆ ಆಟವಾಡಿರ್ತಕ್ಕಂತಹ ವಿರಾಟ್ ಕೊಹ್ಲಿಯ ಕನಸು ಇದೀಗ ನನಸಾಗಿ ಬಿಟ್ಟಿದೆ. ಹಾಗಾಗಿ ಇವತ್ತು ಸ್ಟೇಡಿಯಂ ಅಲ್ಲೇ ಕಣ್ಣೀರಿಟ್ಟು ಟ್ರೋಫಿಯನ್ನ ಎತ್ತಿ ಹಿಡಿಯುತ್ತಿದ್ದಾರೆ ವಿರಾಟ್ ಕೊಹ್ಲಿ. ವಿರಾಟ್ ಅಂದ್ರೆ ಒಂದು ಶಕ್ತಿ, ವಿರಾಟ್ ಅಂದ್ರೆ ಒಂದು ದೈತ್ಯ ಶಕ್ತಿ, ಒಂದು ಎಮೋಷನಲ್, ಅದೊಂದು ರನ್ ಮಷೀನ್, ಅದೊಂದು ಚೇಸ್ ಕಿಂಗ್. ಹೀಗೆ ನಾನಾ ಅರ್ಥಗಳನ್ನು ಹೊಂದಿರತಕ್ಕಂತಹ ವಿರಾಟ್ ಕೊಹ್ಲಿ ಅವರು ಇವತ್ತು ಇಡೀ ಅಹಮದಾಬಾದ್ ಕ್ರೀಡಾಂಗಣದಲ್ಲಿ ತುಂಬಾ ಭಾವುಕರಾಗಿ ಕಪ್ಪನ ಮೇಲೆತ್ತುತ್ತಾ ಇದ್ದಾರೆ. RCBಯ ಕನಸನ್ನ ನನಸು ಮಾಡ್ತಾ ಇದ್ದಾರೆ. ಈ ಒಂದು ಕ್ಷಣಕ್ಕಾಗಿ RCBಯ ಫ್ಯಾನ್ಸ್, ವಿರಾಟ್ ಅವರ ಫ್ಯಾನ್ಸ್ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ರು. ನಾನು ಸ್ಟೇಡಿಯಂ ಹತ್ರ ಹೋದಾಗ ಇಡೀ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನ ಮಾತಾಡಿಸಿದಾಗ, ಸಾರ್ವಜನಿಕರನ್ನ ಮಾತಾಡಿಸಿದಾಗ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಎಂದಾಕ್ಷಣ ಅಲ್ಲಿ ಒಂದು ಹೆಸರು ಬರೆದು ಮಾತ್ರ ವಿರಾಟ್ ವಿರಾಟ್ ವಿರಾಟ್. ಈ ಒಬ್ಬ ಆಟಗಾರನಿಗೋಸ್ಕರ, ಆ ಒಂದು ತಂಡಕ್ಕೋಸ್ಕರ ಇವತ್ತು ಅದೆಷ್ಟೋ ಜನ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನ ಮಾಡಿದ್ರು. ಅದೆಲ್ಲವೂ ಫಲಿಸಿ ಇವತ್ತು RCB ಗೆದ್ದು ಬೀಗಿದೆ. ನಮ್ಮ ರಾಯಲ್ ಚಾಲೆಂಜರ್ಸ್ ತಂಡ ಇವತ್ತು ಟ್ರೋಫಿಯನ್ನ ಜಯಿಸಿದೆ. ಪ್ರಿಯ ವೀಕ್ಷಕರೇ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ನೀವು ನೋಡ್ತಾ ಇರಿ ವಿಶ್ವವಾಣಿ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.